ಫಿದಾಕ್ 6.0 ಕೊನೆಯ ಹಂತ ತಲುಪ್ತಾ ಇದೆ. ಈ ಒಂದು ಕೊನೆಯ ನಿಮಿಷದಲ್ಲಿ ಟೀಮ್ ಅತ್ತೂರ್, ಟೀಮ್ ಫಾಕನ್ನೂರ್, ಟೀಮ್ ಕಲಂಗಲ್ಲೂರ್, ಅದೇ ರೀತಿ ಟೀಮ್ ಮಂಜರೂರ್ ತಂಡದ ನಾಯಕರು ನಮ್ಮ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಟೀಮ್ ಅತ್ತೂರ್ ತಂಡದ ನಾಯಕ ಅನ್ವರ್ ಸಾದಾತ್ ನಮ್ಮ ಜೊತೆಗಿದ್ದಾರೆ. ಅನ್ವರ್ ಸಾದಾತ್, ನಿಮ್ಮ ತಂಡದ ಪ್ರತಿಕ್ರಿಯೆಗಳು, ನಿಮ್ಮ ನಾಯಕನಾಗಿದ್ದುಕೊಂಡು ನಿಮ್ಮ ನಿರೀಕ್ಷೆಗಳೇನು? ಟೀಮ್ ಅತ್ತೂರು ತಂಡದ ನಾಯಕನಾಗಿ ನನಗೆ ಬಹಳ ಉತ್ಸಾಹದಿಂದ ಇದ್ದೇನೆ. ಕಾರಣ ಏನೆಂದರೆ ನನ್ನ ತಂಡದ ಸದಸ್ಯರೆಲ್ಲರೂ ಕೂಡ ಬಹಳವಾಗಿ ನಮಗೆ ಸಹಕರಿಸಿದ್ದಾರೆ. ಅದೇ ರೀತಿ ಎಲ್ಲ ಸಮಯದಲ್ಲೂ ಕೂಡ ನಮ್ಮೊಂದಿಗೆ ಬಂದು ಅದೇ ಆಗಿರ್ಬೋದು, ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಆಗಿರ್ಬೋದು, ಯಾವುದೇ ಒಂದು ಮಿಸ್ ಮಾಡದೆ ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ತುಂಬ ಸಹಕರಿಸಿದ್ದಾರೆ. ಅದೇ ರೀತಿ ಇಂದು ಫಿದಾಕಿಗೆ ಇಂದು ರಾತ್ರಿ ತೆರೆ ಬೀಳುವಾಗ ಖಂಡಿತವಾಗಿಯೂ ಕೂಡ ಟೀಮ್ ಅತ್ತೂರು ಚಾಂಪಿಯನ್ ಪಟ್ಟವನ್ನು ಕಟ್ಟುತ್ತೆ ಎಂಬ ಬಹಳ ನಿರೀಕ್ಷೆಯಿಂದಾಗಿದೆ ನಾವು ಇಂದಿನ ದಿನದಲ್ಲಿ ಮುಂದೂಡ್ತಾ ಇರೋದು. ಇನ್ನು ನಮ್ಮ ಜೊತೆ ಟೀಮ್ ಫಾಕನ್ನೂರ್ ತಂಡದ ನಾಯಕ ಸಂಶುದ್ದೀನ್ ಕುದ್ರಡ್ಕ ತಮ್ಮ ತಂಡದ ಬಗ್ಗೆ ಆ ಅಭಿಪ್ರಾಯವನ್ನು ಹಂಚಲಿದ್ದಾರೆ. ಮಲೈಬಾರ್ ಇತಿಹಾಸ, ಭಾಷೆ, ಸಂಸ್ಕೃತಿ ಅಂತ ಆ ಥೀಮಲ್ಲಿ ನಡೀತಾ ಇರುವಂತಹ ಫಿದಾಕ್ ಉತ್ತಮ ಅನುಭವ ನನಗೂ ಮತ್ತು ನನ್ನ ತಂಡದ ಸದಸ್ಯರಿಗೆ ಕೊಟ್ಟಿದೆ. ಅಲ್ಹಮ್ದುಲಿಲ್ಲಾ, ಈ ಒಂದು ಫಿದಾಕ್ ಫೆಸ್ಟ್ಗೆ ಬೇಕಾಗಿ ಅಹೋರಾತ್ರಿ ಶ್ರಮ ಪಡ್ತಾ ಇದ್ದೇವೆ. ಇನ್ಶಾ ಅಲ್ಲಾ ನಮ್ಮ ತಂಡ ಹೇಗಿದ್ರೂ ಕೂಡ ಚಾಂಪಿಯನ್ ಪಟ್ಟಕ್ಕೆ ತಲುಪ್ತದೆ ಎಂಬ ಭರವಸೆ ನಮಗೆ ಇದೆ. ಇನ್ಶಾ ಅಲ್ಲಾ. ತಂಡದ ಸದಸ್ಯರ ಸಹಕಾರಗಳೇನು? ಮಾಷಾ ಅಲ್ಲಾ, ಒಳ್ಳೆಯ ರೀತಿ ನಡೀತಾ ಇದೆ. ಅವರ ಅನಿಸಿಕೆಗಳಾಗಿರ್ಬೋದು, ಈ ಫಿದಾಕ್ ಫೆಸ್ಟ್ನ ಬಗ್ಗೆ ಇರುವಂತಹ ಅನಿಸಿಕೆಗಳಾಗಿರಬಹುದು, ಇಲ್ಲಿನ ಥೀಮ್ನ ಬಗ್ಗೆ ಆಗಿರ್ಬೋದು, ಎಲ್ಲರಿಗೂ ಒಳ್ಳೆಯ ಮಾತುಗಳನ್ನೇ ಹೇಳಲಿಕ್ಕೆ ಕೇಳಲು ಸಾಧ್ಯವಾಗ್ತಾ ಇದೆ. ಇನ್ಶಾ ಅಲ್ಲಾ, ಧನ್ಯವಾದಗಳು. ಇದೀಗ ನಮ್ಮ ಜೊತೆ ಟೀಮ್ ಮಂಜರೂರು ತಂಡದ ನಾಯಕ ಮುಷರ್ರಫ್ ಕಿಲ್ಲೂರು ನಮ್ಮ ಜೊತೆ ಸೇರಿದ್ದಾರೆ. ಮುಷರ್ರಫ್ ಅವರೇ, ನಿಮ್ಮ ತಂಡದ ಪ್ರತಿಕ್ರಿಯೆಗಳು, ನಿಮ್ಮ ನಿರೀಕ್ಷೆಗಳೇನು ಫಿದಾಕ್ 6.0 ಈ ಒಂದು ಕಾರ್ಯಕ್ರಮದಲ್ಲಿ? ಫಿದಾಕ್ 6.0 ಲಾಂಚ್ ಆಗುವ ಸಮಯದಲ್ಲೇ ಎಲ್ಲರಿಗೊಂದು ಕುತೂಹಲ. ಅಂದರೆ ಮಲೈಬಾರ್ನ ಒಂದು ಹಿಸ್ಟ್ರಿ ಕಲಿಯುವುದು, ಮಲೈಬಾರ್ನ ಇತಿಹಾಸವನ್ನು ಅಧ್ಯಯನ ಮಾಡೋದು ಎಲ್ಲ ಮಕ್ಕಳಿಗೆ ಒಂದು ಖುಷಿಯ ಸಂಗತಿಯಾಗಿತ್ತು. ಅಂದಾಗೆ ನಮ್ಮ ಪ್ರೋಗ್ರಾಮ್ ಎಲ್ಲ ಪ್ರಾರಂಭವಾಗಿದ್ದರಿಂದ ಮಕ್ಕಳು ಅವರೇ ಒಂದು ಆವೇಶದಲ್ಲಿ ಅವರ ಕಾರ್ಯಕ್ರಮದ ತಯಾರಿಗಳು, ಅವರು ನಮ್ಮ ಲೀಡರ್ಸ್ನ ಹತ್ರ ಬಂದು ಅವರ ಕಾರ್ಯಕ್ರಮ ತಯಾರಿಗಳನ್ನು ಮಾಡ್ತಾ ಇದ್ರು, ಎಲ್ಲ ವಿಷಯಗಳನ್ನು ಕೇಳ್ತಾ ಇದ್ರು. ಯಾವುದೊಂದು ಕ್ರಾಫ್ಟ್ ಅವರಿಗೆ ಕಾಣುವಾಗ ಅದ್ರ ವಿಷಯಗಳನ್ನು ಕೇಳ್ತಾ ಇದ್ರು. ಅದೇ ರೀತಿ ಒಂದೊಂದು ವಿಷಯದಲ್ಲೂ ಅದು ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ನಮ್ಮ ಇದು ಮಾಡ್ತಿದ್ರು. ಮಾತ್ರ ಅಲ್ಲ, ಈಗ ನಮ್ಮ ಫಿದಾಕ್ 6.0 ಕೊನೆಯ ಹಂತದಲ್ಲಿದೆ. ಆಗ ಇನ್ಶಾ ಅಲ್ಲಾ ಫಿದಾಕ್ನ ಚಾಂಪಿಯನ್ ಆಗೋ ಭರವಸೆ ಇದೆ. ಇನ್ಶಾ ಅಲ್ಲಾ. ಕೊನೆಯದಾಗಿ ಟೀಮ್ ಕಲಂಗಲ್ಲೂರು ತಂಡದ ನಾಯಕ ಮುಷರ್ರಫ್ ಹಿರೇಬಂಡಡಿ ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರ್, ನಿಮ್ಮ ಅಭಿಪ್ರಾಯಗಳು, ನಿಮ್ಮ ತಂಡದ ಪ್ರತಿಕ್ರಿಯೆಗಳೇನು? ಅಲ್ಹಮ್ದುಲಿಲ್ಲಾ, ಇದು ಫಿದಾಕ್ ಒಂದು ಸಂಭ್ರಮದ ಕ್ಷಣ. ಮಲೈಬಾರ್ ಇತಿಹಾಸ, ಸಂಸ್ಕೃತಿ, ಭಾಷೆ ದೇಹದಡಿ ಬಂದಂತಹ ಈ ಫಿದಾಕ್ನ ಉತ್ಸವ ಬಹಳಂತ ಸ್ಫೂರ್ತಿ ನಮಗೆ ಕೊಟ್ಟಿದೆ. ಸಂಘಾಟಕರ ಅಚ್ಚುಮೆಚ್ಚಿನ ಸಂಘಾಟಕರ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿಗಳ ತರಬೇತಿಯುಕ್ತ ಸ್ಪರ್ಧೆಗಳೆಲ್ಲ ಸೇರಿ ಈ ಫಿದಾಕನ್ನು ಬಹಳ ಸಂಭ್ರಮವಾಗಿ ಮತ್ತು ಒಂದು ಕರ್ನಾಟಕದ ಅತ್ಯುತ್ತಮ ಧಾರ್ಮಿಕ ಸಾಂಸ್ಕೃತಿಕ ಹಬ್ಬವಾಗಿ ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಇತಿಹಾಸವನ್ನು ಈ ಮೂಲಕ ನಮಗೆ ಕಲಿಸಿಕೊಡ್ತಾ ಇದ್ದೀರಿ ಎಂಬುದನ್ನು, ಅದಕ್ಕಾಗಿ ನಿಮಗೆ ದೀರ್ಘ ನಮನಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಓಕೆ, ಶುಕ್ರನ್, ಧನ್ಯವಾದಗಳು. ಫಿದಾಕಿನ ಕೊನೆಯ ನಿಮಿಷದಲ್ಲಿ ನಾವಿದ್ದೇವೆ. ಫಿದಾಕ್ 6.0 ಇದರ ಚಾಂಪಿಯನ್ ಪಟ್ಟ ಯಾರ ಮುಡಿಲಿಗೆ ಇರುತ್ತೆ ಎಂದು ಕಾದು ನೋಡೋಣ. ಟೀಮ್ ಮಂಜರೂರ್, ಟೀಮ್ ಫಾಕನ್ನೂರ್, ಟೀಮ್ ಅತ್ತೂರ್, ಅದೇ ರೀತಿ ಟೀಮ್ ಕಲಂಗಲ್ಲೂರ್ ಈ ಒಂದು ಕೊನೆಯ ನಿಮಿಷದಲ್ಲಿ ಯಾರಾಗಲಿದ್ದಾರೆ ಫಿದಾಕ್ 6.0 ಇದರ ಚಾಂಪಿಯನ್ ಪಟ್ಟ? ಕಾದು ನೋಡೋಣ, ನಿರೀಕ್ಷಿಸಿ.